ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಸಿನಿಮಾದಲ್ಲಿರೋ ಕೆಲವು ಮುಖ್ಯವಾದ ವ್ಯಕ್ತಿಗಳನ್ನ ಪತ್ರಕರ್ತ ಮಿತ್ರರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಮೊದಲನೇದಾಗಿ ಅಶೋಕ್ ಕಶ್ಯಪ್. ಇವರು ನನ್ನ ಚಿತ್ರದ ಒಂದು ರೀತಿಯ ನಿಜವಾದ ಹೀರೋ ಸರ್, ಬನ್ನಿ. ಬಂದರು ಸರ್, ಕಮ್ಮಿ ಕಂಡು. ಎಸ್, ಐ ಥಿಂಕ್ ಕಮಲಾ ಹಾಸನ್. ಆ ಥರ ಬೇರೆ ಯಾರೋ ಬೇಕಾದ್ರೆ. ಎಸ್, ಖಂಡಿತ. ಎಷ್ಟು ಡಿಲೇ ಮಾಡಬಾರ್ದಾಗಿ ಎಲ್ಲ ನೋಡಿ, ಏನೋ ಕೈಗೆ ತಗೊಳ್ಳೋಷ್ಟು ದೇವಸ್ಥಾನಕ್ಕಾಗಿದ್ದೆ. ಸ್ವಲ್ಪ ಲೇಟ್ ಆಯ್ತು. ಹಾಕೊಂಡೆ ಚಿಕ್ಕ ಹುಡುಗರು ಕ್ಷಮೆ ಕ್ಷಮಿಸಿದ್ರ ಸರ್? ನನ್ನ ಹೆಸರು ಪ್ರೇಮ್ ಅಂತ, ನೆನಪಿನಲ್ಲಿ ಪ್ರೇಮ್ ಅಂತ ಕರೀತಾರೆ. ಈ ಗೆಟಪ್ ನಾನು ಲವ್ಲಿ ಸ್ಟಾರ್ ಪ್ರೇಮ್ ಅಂತ ಕರೆಯಲ್ಲ. ಆದ್ರೆ ನಾನು ಹಿಂಗಿದ್ದಳು ಲವ್ಲಿ ಸ್ಟಾರ್ ಪ್ರೇಮ್ ಅಂತ ಕರ್ಕೋಬೇಕು ಅನ್ನೋದು ನನ್ನ ಆಸೆ. ಲವ್ಲಿ ಮಾತಾಡ್ತಿದ್ರಪ್ಪ, ಖಂಡಿತವಾಗ್ಲೂ ಲವ್ಲಿ ಸ್ಟಾರ್ ಅಂತೂ ಒಂದು ಎಲ್ಲರಿಗೂ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದೆ. ಬಹಳ ಖುಷಿ ಆಗ್ತಾ ಇದೆ ನೀನು ಈ ತರ ನೋಡೋದು. ಈ ತರ ಎಕ್ಸ್ಪೆಕ್ಟ್ ಮಾಡಿದ್ರೆ ಪಾಪ ಹಿಂಗಿರೋರು ಪ್ರೇಮ್ ತರ ಕಾಣ್ಬೇಕು ಅಂತ ಆಸೆ ಪಡ್ತಾರೆ. ಲವ್ಲಿ ಸ್ಟಾರ್ ಪ್ರೇಮ್ ತರ ಲವ್ಲಿ ಮದುವೆ ಆದೆ ಅಂತ. ಸೊ ಆ ಸ್ಫೂರ್ತಿ ಕೊಟ್ಟಂತ ವ್ಯಕ್ತಿ, ಸ್ಫೂರ್ತಿ ಆದಂತ ಕಥೆ, ಇಷ್ಟೊಂದು ಸುಂದರವಾಗಿ ಬೇರೆ ಯಾವ ಸಿನಿಮಾದಲ್ಲೂ ಕಂಡಿರಲಿಲ್ಲ ಅನ್ನೋ ಖುಷಿ ಅವರು ಈ ಸಿನಿಮಾಗೆ ಬಾಡಿ ಮೇಂಟೈನ್ ಮಾಡಿಕೊಂಡು ಬೇರೆ ಯಾವುದೇ ಸಿನಿಮಾಗೆ ಸೈನ್ ಮಾಡದೆ, ನಾನು 6 ತಿಂಗಳಾದ್ಮೇಲೆ ಮಾಡಿದ್ರು ಸರಿ, ಇಲ್ಲ 1 ವರ್ಷ ಆದ್ಮೇಲೆ ಮಾಡಿದ್ರು ಸರಿ, ಒಂದೇ ತರ ಇತ್ತು ಅವ್ರ ಮುಖ. ಅಷ್ಟು ಮೇಂಟೈನ್ ಮಾಡಿದ್ರು, ಜಿಮ್ಗೆ ಹೋದ್ರು, ಎಲ್ಲರಿಗೂ ಇಷ್ಟೊಂದು ಪ್ರಿಪರೇಷನ್ ವರ್ಕ್ ಮಾಡೋದಕ್ಕೆ. ಮತ್ತು ರವೀಂದ್ರ ಅವರು ಈ ಸಿನಿಮಾದಲ್ಲಿ ನನಗೆ ಸಾಕಷ್ಟು ಟೈಮ್ ಕೊಟ್ಟು ನಾನ್ ರೆಡಿ ಅಂತ ಅವ್ರ ಆಸೆನ ನಾನು ಈಡೇರಿಸಿದ್ದೀನಿ. ಅವ್ರದ್ದೇ ಬಿಟ್ರೆ ಇಲ್ಲಿಂದ ಲೆನ್ಸ್ ಎಷ್ಟು MM ಅಂತ ಹೇಳ್ತಾರೆ, ಅಷ್ಟು ಆ ಲೆನ್ಸ್ ಎಲಿಮೆಂಟ್ ನ ನೋಡಿ 50 mm ಕೊಟ್ಟಿರ್ಕಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಲೆನ್ಸ್ ಅರ್ಥ ಮಾಡ್ಕೊಳ್ಳುವಷ್ಟು ಅವ್ರ ಮೈ ಮನಸ್ಸು ಎಲ್ಲವೂ ಒಳಗೋಗಿದೆ. ಅಷ್ಟು ಡೆಡಿಕೇಟೆಡ್ ಆಕ್ಟರ್ಸ್ ಮಾಡಿದ್ದಾರೆ. ರವಿ ಸರ್ ಹೇಳಿದಾಗೆ ಸಿನಿಮಾದಲ್ಲಿ ಈ ಗೆಟಪ್ ಇರೋದಿಲ್ಲ, ಸಿನಿಮಾಗೂ ಈ ಗೆಟಪ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಏನೋ ಒಂದು ಎಲ್ಲ ಪ್ರೆಸ್ ಮೀಟಲ್ಲೂ ಪ್ರೇಮ್ ತುಂಬಾ ಸುಂದರವಾಗಿ ಬರ್ತಾನೆ, ಸಿನಿಮಾದಲ್ಲಿ ತುಂಬಾ ಸುಂದರವಾಗಿ ಕಾಣ್ತಾನೆ. ಸುಂದರ ಬೇಡ, ನನಗೆ ಏನಾದ್ರು ಡಿಫ್ರೆಂಟ್ ಗೆಟಪ್ ಕೊಡು ಅಂತ ಕೇಳಿದ್ರು. ಸರ್ ಯಾವ ರೀತಿ ಗೆಟಪ್ ಕೊಡ್ಲಿ ಅಂದಾಗ ಸಜೆಸ್ಟ್ ಮಾಡಿದ ಅವರೇ ಈ ಗೆಟಪ್. ಸೊ ಹಾಗಾಗಿ ಕ್ಷಮೆ ಇರಲಿ. ಈ ಸಿನಿಮಾ ನನಗೆ ಸಿಗೋದಕ್ಕೆ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ರವೀಂದ್ರ ಅಂತೇಳಿ. ಸೊ ಇದು ನನ್ನ ಫಸ್ಟ್ ಎಫರ್ಟ್ ಸಿನಿಮಾದೆಲ್ಲ. ಡೈರೆಕ್ಷನ್ಗೆ ಫಸ್ಟ್ ಎಫರ್ಟು. ಕನ್ನಡ ಆಡಿಯನ್ಸಿಗೆ ಎಂಟರ್ಟೈನ್ಮೆಂಟನ್ನು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಹೇಳ್ಬೋದು, ಕೆಲವು ಪಾತ್ರಗಳನ್ನ ಇಟ್ಕೊಂಡು ಅನ್ನೋ ರೀತಿಲಿ ಒಂದು ಕತೆ ಮಾಡಿ ಆ ಕತೆನ ಸಿನಿಮಾ ಮಾಧ್ಯಮಕ್ಕೆ ಅಳವಡಿಸಿ ತರ್ತಾಯಿದ್ದೀನಿ. ಸೊ 2 ಗಂಟೆ 15 ನಿಮಿಷಗಳ ಸಿನಿಮಾ. ಸರ್, ಈ ಚಿತ್ರದ ಮೂಲಕ ಏನು ಹೇಳಿಕೊಟ್ಟಿದ್ದೀರಾ? ಮತ್ತೆ ಬನ್ನಿ ತಿಳಿಸೋಣ ಪ್ರೇಕ್ಷಕರು. ಮೆಸೇಜ್ ಕೊಡುವಂಥ ದೊಡ್ಡ ವ್ಯಕ್ತಿ ಏನಲ್ಲ ನಾನು ಸಿನಿಮಾದಲ್ಲಿ, ಬಟ್ ನಾನು ಬಂದಿರೋದೇ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ಸೊ ಖಂಡಿತವಾಗ್ಲೂ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. 2 ಗಂಟೆ 15 ನಿಮಿಷ ಕೊಡೋ 30 ರೂಪಾಯಿಗೆ ಮೋಸ ಇಲ್ಲ ಅನ್ನೋ ಕನ್ಫರ್ಮ್ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಏನು ಪ್ಲಸ್ ಪಾಯಿಂಟ್ಗಳಿರುತ್ತೆ ಸಿನಿಮಾದಲ್ಲಿ ನೋಡೋ ಆಡಿಯನ್ಸ್ಗೆ? ನನ್ನ ಸಿನಿಮಾ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಜನ ಇಷ್ಟಪಡ್ತಾರೆ. ಇರೋದೇ 5 ಕ್ಯಾರೆಕ್ಟರ್ಗಳು. 5 ಕ್ಯಾರೆಕ್ಟರ್ಗಳಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರನ್ನು ತಮ್ಮದೇ ಆದ ರೀತಿಯಲ್ಲಿ ರಿಲೇಟ್ ಮಾಡ್ಕೋತಾರೆ, ಇಷ್ಟಪಡ್ತಾರೆ. ಸಿನಿಮಾ ನೋಡೋದಕ್ಕೆ ಮುಖಗಳ ಹಾಗೆ ಇರ್ಬೋದು. ಯಾಕೆಂದರೆ ನನ್ನ ಕ್ಯಾಮ್ರಾಮನ್ ಅಶೋಕ್ ಕಶ್ಯಪ್ ನಿಜವಾಗ್ಲೂ ತುಂಬ ಅದ್ಭುತವಾದ ರೀತಿಯಲ್ಲೇ ಅದನ್ನು ತೋರಿಸಿದ್ದಾರೆ.
ಸೂಪರ್ 35 ಬೇರೆ ಮಾಡಿರೋದು ಇಡೀ ಸಿನಿಮಾ. ಸೊ ಅದ್ರ ಜೊತೆಗೆ ಕ್ಯಾರೆಕ್ಟ್ರೇಷನು ಆ ಥರ ಇದೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಇಷ್ಟಪಡೋವಂಥ ಕ್ಯಾರೆಕ್ಟರ್ಗಳೇ. ಲೊಕೇಶನ್ಸಲ್ಲಿ ಎಲ್ಲಿ ಮಾಡ್ತಾರೆ? ಬ್ಯಾಂಗ್ಳೂರೇ, ಸುತ್ತಮುತ್ತ ಬ್ಯಾಂಗ್ಳೂರಲ್ಲೇ ಮಾಡಿರೋದು ಶೂಟಿಂಗು. ಎಷ್ಟು ಪೊಸಿಷನ್ ಮುಗಿದಿದೆ, ಇನ್ನೆಷ್ಟು ಬ್ಯಾಲೆನ್ಸ್ ಇದೆ? ಸಿನಿಮಾ ಪೂರ್ತಿ ಮುಗಿದಿದೆ. ಓನ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಸದ್ಯದಲ್ಲೇ. ಸರ್ ನಿಮ್ಮ ನಾಯಕನ ಡಿಫ್ರೆಂಟ್ ಗೆಟಪ್ಪು ಖಂಡಿತವಾಗ್ಲೂ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ನಮ್ಮ ನಾಯಕ ನೀವು ನೋಡಿರೋ ಆಗಿರೋದಿಲ್ಲ. ಅವನು ಪ್ರೇಮಾಗೇ ಇರ್ತಾನೆ ನಿಮ್ಮ ಮುಂಚೆ ಸಿನಿಮಾದಲ್ಲಿ. ಬಟ್ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗುವಂಥ ಕ್ಯಾರೆಕ್ಟರ್ ರೀತಿಯಲ್ಲಿ ಇರ್ತಾನೆ ಅಷ್ಟೇ. ಈ ಸಿನಿಮಾದಲ್ಲಿ ಬಹುಶಃ ಪ್ರೇಮನ್ನ ಅದೇ ಕಾನ್ಫಿಡೆಂಟಾಗಿ ಒಬ್ಬ ಡೈರೆಕ್ಟ್ರಾಗಿ ನೀವು ಒಂದು ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದರೆ ನೀವು ಸಾಮಾನ್ಯವಾಗಿ ಅದೊಂದು ಹೇಳ್ತೀನಿ, ತುಂಬ ಡಾಸಿಟಿ ಇರಬೇಕು, ದುರಾಂಕಾರ ಇರಬೇಕು ಒಬ್ಬ ವ್ಯಕ್ತಿಗೆ. ದುರಾಂಕಾರ ಇದ್ದಾಗ ಮಾತ್ರ ನೆನಪಿದೆಯಾ ನೀವು ಪ್ರೀತಿಸುವ ನಟನನ್ನು ನೀವು ಮತ್ತಷ್ಟು ಪ್ರೀತಿಸುವ ರೀತಿಯಲ್ಲಿ ಅಂತ. ಅಂದರೆ ಅವನು ಆಲ್ರೆಡಿ ಜನ ಏನಾದರೂ ಇಷ್ಟಪಟ್ಟಿದ್ರೆ ಈ ಸಿನಿಮಾದಲ್ಲಿ ಇನ್ನೂ ಇಷ್ಟಪಡ್ತಾರೆ. ಆ ಕಾನ್ಫಿಡೆಂಟಲ್ಲೇ ನಾನು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದೀನಿ.